ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬ್ಯೂಟಿಫುಲ್ ಆಗಿರೋ ವಾಲ್ ಹ್ಯಾಂಗಿಂಗ್ನ ತೋರಿಸ್ತಾ ಇದ್ದೀನಿ. ಪೀಕಾಕ್ ವಾಲ್ ಹ್ಯಾಂಗಿಂಗ್ ಅದಂತೂ ತುಂಬಾ ಚೆನ್ನಾಗಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ? ಈ ಪೀಕಾಕ್ ವಾಲ್ ಹ್ಯಾಂಗಿಂಗ್ನ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನಪ್ಪ ಅಂದರೆ, ಒಂದು ದೊಡ್ಡ ಕಾರ್ಡ್ಬೋರ್ಡ್ ಬೇಕಾಗತ್ತೆ, ಹಾಗೆಯೇ ಒಂದು KG ಶೀಟ್, ಹಾಗೆ ಕಲರ್ ಪೇಪರ್ಸ್ ಬೇಕಾಗತ್ತೆ. ಪಿಕಾಕ್ ಮಾಡೋದಕ್ಕೆ ಬ್ಲೂ ಮತ್ತು ಲೈಟ್ ಬ್ಲೂ ಮತ್ತು ಫೆದರ್ಗೆ ಮಲ್ಟಿ ಕಲರ್ಸ್ ಎಲ್ಲ ಬೇಕಲ್ಲ, ಹಾಗೆ ಕಲರ್ ಶೀಟ್ಸ್ ಕೂಡ ಬೇಕಾಗತ್ತೆ. A4 ಶೀಟ್ಸ್ನ ನಾನು ಯೂಸ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಒಂದು ಕಾರ್ಡ್ಬೋರ್ಡ್ ಮೇಲೆ ನಾವು ಫಸ್ಟು ಪಿಕಾಕ್ನ ಚಿತ್ರನ ಬಿಡಿಸ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ಫೇಸ್ನ ಮತ್ತು ಅದ್ರ ಬಾಡಿದನ್ನು ಕಟ್ ಮಾಡಿ ಇಟ್ಕೋಬೇಕು. ಹಾಗೆಯೇ ನೆಕ್ಸ್ಟು KG ಶೀಟ್ ಇರುತ್ತಲ್ಲ, ಅದರಲ್ಲಿ ಫೆದರ್ ಅಂಟಿಸೋದಕ್ಕೆ ಎಷ್ಟು ಬೇಕಾಗತ್ತೆ ನೋಡಿಬಿಟ್ಟು ಕಟ್ ಮಾಡಿ ಅದನ್ನು ಕೂಡ ಶೇಪ್ ಮಾಡಿ ಇಟ್ಕೋಬೇಕು. ಹಾಗೆಯೇ ಇನ್ನೊಂದು ರೆಕ್ಕೆ ಥರ ಅದನ್ನು ಕೂಡ ಕಾರ್ಡ್ಬೋರ್ಡಲ್ಲೇ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆಲ್ಲ ನಾವು ಈಗ ಕಲರ್ ಪೇಪರ್ಸ್ನ ಅಂಟಿಸ್ತಾ ಬರಬೇಕು. ಲೈಟ್ ಬ್ಲೂ ಮತ್ತು ಡಾರ್ಕ್ ಬ್ಲೂ ತೊಗೊಂಡಿದ್ದೀನಿ. ಪಿಕಾಕಿಗೆ ಅದೇ ಒಂಥರ ಎದ್ದು ಕಾಣುತ್ತೆ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈಗ ರೆಡಿಯಾಗಿದೆ. ಅದು ಮೂತಿ ಮತ್ತು ತಲೆ ಮೇಲೆ ಇರುತ್ತಲ್ಲ ಕುಚ್ಚು, ಅದಕ್ಕೆ ಪಿಂಕ್ ಅಥವಾ ರೆಡ್ ಯಾವುದಾದ್ರೂ ಹಾಕ್ಬೋದು. ಆ ಥರ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಫೆದರ್ಗೆ ಇಲ್ಲಿ ಗ್ರೀನ್, ಯೆಲ್ಲೋ, ಲೈಟ್ ಪಿಂಕಿಶ್ ಬರುತ್ತೆ, ಮತ್ತು ಅದು ಲೈಟ್ ಬ್ಲೂ ಮತ್ತು ಡಾರ್ಕ್ ಬ್ಲೂ ಇಷ್ಟನ್ನು ನಾನು ಲೀಫ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದ್ರ ಮೇಲೆ ಒಂದು ಈ ಥರ ಅಂಟಿಸ್ಕೊಳ್ತಾ ಬರಬೇಕು ಫೆದರ್ಗೆ. ಇದೇ ಥರ ಒಂದು 18ರಿಂದ 20 ಫೆದರ್ಗಳನ್ನ ನಾವು ಮಾಡ್ಕೋಬೇಕಾಗತ್ತೆ. ಒಂದು 3 ಅಥವಾ 6 ಚಿಕ್ಕದಾಗಿ ಮಾಡಿಕೊಂಡು ಇನ್ನು ಉಳಿದಿದ್ದೆಲ್ಲ ಮೀಡಿಯಮ್ ಸೈಜಾಗಿ ಮಾಡ್ಕೋಬೋದು. ನೋಡಿಕೊಂಡು ಮಾಡ್ಕೊಳ್ಳಿ. ನೀವು ಎಷ್ಟು ದೊಡ್ಡ ಶೀಟ್ ಕಟ್ ಮಾಡ್ಕೊಂಡಿರ್ತೀರ ಫೆದರ್ ಅಂಟಿಸೋದಕ್ಕೆ, ಅದಕ್ಕೆ ಎಷ್ಟು ಬೇಕಾಗತ್ತೆ ಅಂತ ನೋಡಿಬಿಟ್ಟು ಮಾಡ್ಕೋಬೋದು. ಎಕ್ಸ್ಟ್ರಾ ಬೇಕಾಯಿತು ಅಂದರೆ ಮತ್ತೆ ಮಾಡ್ಕೋಬೋದು. ಈ ರೀತಿಯಾಗಿ ಎಲ್ಲ ಕಲರ್ನ ಅಂಟಿಸ್ಬಿಟ್ಟು ಲಾಸ್ಟಲ್ಲಿ ಗ್ರೀನ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಸೈಡಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಬರಬೇಕು. ಅದು ಶೇಪ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಫೆದರ್ ಥರನೇ ನೋಡಿ. ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಫುಲ್ಲು ಸುತ್ತಲೂ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಅದು ಫೆದರ್ ಶೇಪಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಫೆದರ್ ಎಲ್ಲ ರೆಡಿಯಾಗಿದೆ. ಈಗ ಒಂದು 18ರಿಂದ 20 ಬೇಕಾಗತ್ತೆ ನನಗಿಲ್ಲಿ. ಅದಿಷ್ಟನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ. ಆ ಫೆದರ್ಗೆ ಬೇಕಾಗಿರೋ KG ಶೀಟ್ನ ಕಟ್ ಮಾಡಿಟ್ಕೊಂಡಿರ್ತೀರಲ್ಲ, ಒಂದು ಚಿಕ್ಕದಾಗಿರೋದು 3 ಮಾಡ್ಕೊಂಡಿದ್ದೀನಿ. ಇನ್ನು ದೊಡ್ಡದಿರೋದೆಲ್ಲ ಸೈಡಲ್ಲಿ ಹಚ್ಕೊಂಡು ಮೀಡಿಯಮ್ ಇರೋದನ್ನೆಲ್ಲ ಸೆಂಟ್ರಲ್ಲಿ ನೀವು ಅಂಟಿಸ್ಕೊಳ್ತಾ ಬಂದರೆ ಈ ಫೆದರ್ ಪಾರ್ಟ್ ಕೂಡ ಕಂಪ್ಲೀಟ್ ಆಗುತ್ತೆ. ನೋಡಿ, ಈಗ ಎಲ್ಲ ಫೆದರ್ಸ್ನು ಅಂಟಿಸಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ಅದು ಫುಲ್ ಕಲರ್ಫುಲ್ಲಾಗಿ ಅನಿಸುತ್ತೆ. ಅದು ಅಂಟಿಸೋದು ಕೂಡ ಹೀಗೆ ಅಂಟಿಸ್ಬೇಕು ಅಂತೇನಿಲ್ಲ. ಅದು ಎಲ್ಲೆಲ್ಲಿ ಜಾಗ ಕವರ್ ಆಗುತ್ತೆ ನೋಡಿಬಿಟ್ಟು KG ಶೀಟ್ ಎಲ್ಲೂ ಕಾಣಿಸ್ದೇ ಇರೋ ಥರ ನೀಟಾಗಿ ಅಂಟಿಸ್ಕೊಂಡು ಬಂದರೆ ಆಯಿತು. ಪ್ರತಿಯೊಂದಕ್ಕೂ ನಾನಿಲ್ಲಿ ಗಮ್ ಹಚ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಫಿಕ್ಸ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಎದ್ದಿರೋ ಥರ ಕಾಣಿಸಿದ್ರೆ ಆ ಫೆದರ್ ಎಲ್ಲ ಇರೋ ಥರ ಚೆನ್ನಾಗಿ ಕಾಣಿಸುತ್ತೆ. ಆ ಪೇಪರ್ ಕಟ್ಟಿಂಗ್ ಎಲ್ಲ ಮಾಡಿದ್ದೀವಲ್ಲ ಸೈಡಲ್ಲಿ, ಅದೊಂಥರ ಲುಕ್ ಕೊಡುತ್ತೆ. ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಇರೋದನ್ನೆಲ್ಲ ನಾನಿಲ್ಲಿ ಸೈಡಲ್ಲಿ ಹಾಕ್ತಾಯಿದ್ದೀನಿ. ಮೀಡಿಯಮ್ ಇರೋದನ್ನ ಮಧ್ಯದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 3 ಚಿಕ್ಕದಾಗಿತ್ತು, ಸೊ ಅದನ್ನು ನಾನಿಲ್ಲಿ ಫ್ರಂಟಲ್ಲಿ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲೇ ನೋಡಿ. ಈ ರೀತಿಯಾಗಿ ಜೋಡಿಸ್ತಾ ಬಂದರೆ ಫೆದರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವೀಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ನೋಡಿ, ಇವಾಗ ಫೆದರ್ ಪಾರ್ಟ್ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ. ಇದನ್ನು ಒಂದು 5ರಿಂದ 10 ನಿಮಿಷ ಡ್ರೈ ಆಗೋದಕ್ಕೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಪಿಕಾಕ್ಗೆ ಅದನ್ನು ಅಟ್ಯಾಚ್ ಮಾಡಿದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಮಾಡಿರೋ ಇಷ್ಟು ಕ್ರಾಫ್ಟ್ ವರ್ಕಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಈ ಪಿಕಾಕ್ ಕ್ರಾಫ್ಟ್ ಮಾಡಿರೋದೇ. ನನಗಂತೂ ಸಖತ್ ಇಷ್ಟ ಆಯಿತು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಕೂಡ ಅದನ್ನೇ ಹೇಳಿದ್ರು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದನ್ನು ಅನ್ವಿಕಾ ಅವ್ರ ಸ್ಕೂಲ್ ಪ್ರಾಜೆಕ್ಟ್ಗೋಸ್ಕರ ಮಾಡಿದ್ದು. ನಮ್ಮ ಮನೆಯವರು ಕೊಡುವಾಗ ಇದನ್ನು ಮತ್ತೆ ವಾಪಸ್ ಕೊಡ್ತೀರಾ ಅಂತಲೂ ಕೇಳಿದರು. ಅಷ್ಟು ಚೆನ್ನಾಗಿದೆ. ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು. ಸ್ಕೂಲ್ಗೆ ಕೊಡೋದಕ್ಕೆ ಮನಸ್ಸಾಗಿರಲಿಲ್ಲ, ಬಟ್ ಆದರೂ ಕೇಳಿದ್ರಿಂದ ಅವ್ರ ಸ್ಕೂಲಲ್ಲಿ ಅವ್ರದ್ದು ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಪಾಪ ಮತ್ತೆ ವಾಪಸ್ ಕಳಿಸಿದ್ದಾರೆ. ಈಗ ನಮ್ಮ ಮನೆಯಲ್ಲೇ ಇದೆ ಇದು ನೋಡಿ. ಅದು ರೆಕ್ಕೆ ಥರ ಇತ್ತಲ್ಲ, ಅದನ್ನು ಕೂಡ ಅಲ್ಲಿ ಫೆವಿಕಾಲಿಂದ ಫಿಕ್ಸ್ ಮಾಡಿಬಿಟ್ಟು ಈಗ
ಫೆದರ್ನ ಎಲ್ಲಿ ಅಂಟಿಸೋದು ಅಂತ ನೋಡಿಬಿಟ್ಟು ನೀಟಾಗಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಒಂದು 90% ಪಿಕಾಕ್ ಫುಲ್ಲು ಕಂಪ್ಲೀಟ್ ಆದ ಹಾಗೆಯೇ ಅನ್ವಿಕಾ ಅವ್ರ ಮ್ಯಾಮ್ ಕೇಳಿದಾಗ ಪಿಕಾಕ್ ಮಾಡಲಿಕ್ಕೆ ನನಗೆ ಆಗುತ್ತೋ ಇಲ್ವೋ ಅಂತ ನಾನೇ ಅಂದ್ಕೊಂಡ್ಬಿಟ್ಟಿದ್ದೆ. ಇದನ್ನು ಒಂದು ಫೋಟೋ ಕಳಿಸಿದ್ರು, ಇದೇ ಥರ ಮಾಡಬೇಕು ಅಂತ ಹೇಳಿದ್ರು. ಬಟ್ ಆ ಫೋಟೋ ಕಳಿಸಿದ್ದಕ್ಕಿಂತ ನನಗಿದೇ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿ ಬಂದಿದೆ. ಹಾಗೆಯೇ ಮೇಲೆ ಕೂಡ ಡಿಸೈನ್ ಅದು ಕುಚ್ಚು ಥರ ಬಂದಿರುತ್ತಲ್ಲ, ಅದಕ್ಕೆ ಸ್ಕೆಚ್ ಪೆನ್ನಲ್ಲೇ ಬರೆದ್ಬಿಟ್ಟು ಅದಕ್ಕೆ ಗ್ಲಿಟರಿಂದ ನಾನು ಸ್ವಲ್ಪ ಶೈನಿಂಗ್ ಬರೋ ಥರ ಮಾಡಿದೆ. ಹಾಗೆ ಪಿಕಾಕ್ ಕೂತಿರೋ ಥರ ಇದೆ ಅಲ್ವಾ, ಅದಕ್ಕೋಸ್ಕರ ರೆಂಬೆ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ರೆಂಬೆಗೆ ಶೇಪ್ ಇದೇ ಥರ ಬರಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ ಶೇಪ್ ಬೇಕಿದ್ರೂ ಕಟ್ ಮಾಡ್ಕೋಬೋದು. ಅದೇ ಉಳಿದಿರೋ ಕಾರ್ಡ್ಬೋರ್ಡಲ್ಲೇ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬ್ಲ್ಯಾಕ್ ಶೀಟಿಂದ ಫುಲ್ ಕವರ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಶೀಟ್ ಎಲ್ಲ ಹಚ್ಬಿಟ್ಟು ಅದು ಒಂದು ರೆಂಬೆ ಥರ ಮಾಡ್ತಾ ಇದ್ದೀನಿ. ಬ್ರೌನ್ ಇದ್ದರೆ ಹಚ್ಬೋದು, ನನ್ನ ಹತ್ರ ಬ್ಲ್ಯಾಕ್ ಇತ್ತು, ಸೊ ಹಾಗಾಗಿ ಬ್ಲ್ಯಾಕ್ ಹಾಕಿದ್ದೀನಿ. ನೋಡಿ, ಈ ಥರ ರೆಂಬೆ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಈ ರೆಂಬೆ ಮೇಲೆ ಪಿಕಾಕ್ ಕೂತಿರೋ ಥರ ಅದು ಮಧ್ಯದಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಮ್ ಎಲ್ಲ ನೀಟಾಗಿ ನೋಡಿ ಹಾಕ್ಕೊಳ್ಳಿ. ಗ್ಲೂ ಗನ್ ಏನಾದರೂ ಇತ್ತು ಅಂದರೆ ಅದರಿಂದ ಫಿಕ್ಸ್ ಮಾಡ್ಬೋದು. ಸ್ವಲ್ಪ ಸ್ಟೆಪ್ಲರ್ ಎಲ್ಲಾದರೂ ಮಾಡೋಕ್ಕೆ ಜಾಗ ಇತ್ತಂದರೆ ಮಾಡ್ಬೋದು, ಯಾಕಂದರೆ ಅದು ವೆಯ್ಟ್ ಇರುತ್ತಲ್ವ ಪಿಕಾಕು, ಅದರಿಂದ. ಈ ರೀತಿಯಾಗಿ ನಾನು ಅಂಟಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಪಿಕಾಕ್ ರೆಡಿ ಆಗಿದೆ. ಇದ್ರ ಫೈನಲ್ ಲುಕ್ ಹೇಗೆ ಕಾಣ್ತಾ ಇದೆ ನೋಡಿ. ಗೋಲ್ಡನ್ ಮತ್ತು ಸಿಲ್ವರ್ ಕುಂದನಿಂದ ಅಲ್ಲಲ್ಲಿ ನಾನು ಹಾಗೆ ಅಂಟಿಸಿದ್ದೀನಿ, ಮತ್ತು ಪೇಪರ್ ಫ್ಲವರ್ ಕೂಡ ಮಾಡಿ ಹಾಕಿದ್ದೀನಿ. ಹೇಗೆ ಕಾಣ್ತಾ ಇದೆ ನಾನು ಮಾಡಿರೋ ಪಿಕಾಕ್? ನಿಮಗೆಲ್ಲ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ.